ಕೆಳಗೆ ಬಿದ್ರೆ ಗೋವಿಂದ ಗೋವಿಂದ. ಅಂಬಾನಿ ಮನಿ ಇದ್ದಂಗ ಒಬ್ಬ ಪ್ರೇಕ್ಷಕ. ಎಲ್ರಿಗೂ ನಮಸ್ಕಾರ, ಹೊಸ ವಿಡಿಯೋಗೆ ಸ್ವಾಗತ. ಇವಾಗ ಟೈಮ್ ಬಂದ್ಬಿಟ್ಟು 4:30. ಫುಲ್ ಚಳಿ ಇದೆ, ಯಾಕಂದ್ರೆ ಚಳಿಗಾಲಲ್ಲ, ಫುಲ್ ಚಳಿ 4:30ಗೆ. ಇವತ್ತು ನಾವು ಹೋಗ್ತಾ ಇದೀವಿ ಹಂಪಿಯ ಪತಂಗ ಪರ್ವತಕ್ಕೆ. ಸನ್ರೈಸ್ ವ್ಯೂ ನೋಡೋಣ ಅಂದ್ಬಿಟ್ಟು ಬನ್ನಿ. ವೀರಭದ್ರ ದೇವಾಲಯ. ಇವಾಗ ಟೈಮ್ ಬಂದು 5:45. ಇನ್ನು ಬೆಳಕಾಗಿಲ್ಲ. ಸನ್ರೈಸ್ ವ್ಯೂ ಇನ್ನ ಎಷ್ಟು ಗಂಟೆ ನಮ್ಗೆ 6:30 ಅಲ್ಲ, 6:48 ಐತಿ. ಹೋಗೋಣ ಬನ್ನಿ. ಟೈಮ್ ನೋಡ್ಬೋದು 5:49. ಹಂಪಿಯ ರಾಜಗೋಪುರ. ಈ ತರ ಮಾರ್ಕ್ ಮಾಡೋದ್ರಿಂದ ಬೇರೆ ಊರಿಂದ ಹೊಸದಾಗಿ ಮತ್ತೆ ರೋಡ್ ಗೊತ್ತಿಲ್ಲದವ್ರು ಕೂಡ ಹೆಲ್ಪ್ ಆಗತ್ತ. ಎಷ್ಟೊಂದು ಚಳಿ ಇದ್ದರೂ ಬರುತ್ತಿರುವ ಪ್ರವಾಸಿಗರು. ಹಾಗೆಲ್ಲಿ ಬಂದ್ರೆ ಈ ತರದ ದೊಡ್ಡ ಮೆಟ್ಲುಗಳನ್ನ ಕಾಣ್ತೀವಿ. ಆಗಿನ ಕಾಲದಲ್ಲಿ ನಿರ್ಮಿಸಲ್ಪಟ್ಟ ಒಂದು ಕೆಲವೊಂದು ಮೆಟ್ಲುಗಳಿರ್ಬೋದು. ನಾವೇನಾದ್ರೂ ಫ್ಯಾಮಿಲಿ ಜೊತೆ ಬರ್ತೀವಿ ಅಂತಂದ್ರೆ ಆದಷ್ಟು ಚಿಕ್ಕ ಮಕ್ಕಳ ಜೊತೆಗೆ ಹುಷಾರಿಂದ ಹೋಗ್ಬೇಕು. ಸ್ವಲ್ಪ ಮಿಸ್ ಆದ್ರೆ ಫುಲ್ ಕೆಳಗೆ. ಈ ರೂಟ್ ಇದಕ್ಕ ರಿಸ್ಕ್ ಅನ್ಸುತ್ತ. ಇಲ್ಲಿ ತೋರಿಸ್ಬಾ ಮಗ. ಇಲ್ಲಿ ಹತ್ತುವಾಗ ಏನಾದ್ರು ಬೈ ಮಿಸ್ಟೇಕ್ ಆಗಿ ಈ ಕಡೆ ಬಿದ್ರೆ ಕೈ ಕಾಲು ಆರಾಮ್ ಮುರ್ಕೋಬಹುದು. ಸುಮ್ಮನೆ ರಿಸ್ಕ್. ಹಂಗಾಗಿ ಸೈಡಿಂದ ಹೋಗೋಣ. ಆ ಕಡೆ ಹೋಗಿ ಕೈ ಕಾಲು ಮರ್ಕೊಳ್ಳೋದಕ್ಕಿಂತ ಈ ಕಡೆ ಸೇಫ್ಟಿಯಾಗಿ ಹೋಗೋದೇ ಒಳ್ಳೇದು. ಹಿಂಗೆ ಬಂದ್ರೆ ಯಾವ ಮೆಟ್ಲುಗಳು ನೀಟಾಗಿಲ್ಲ, ಡಿಸೈನ್ ಅದಾವ. ಹಾಗಾಗಿ ಹುಷಾರಿಂದ ಹತ್ಕೊಂಡ್ ಬರ್ಬೇಕು. ಅಲ್ಲಿ ರಿಸ್ಕ್ ಬೇಡ ಅಂತ ಸೈಡಿಂದ ಬಂದೆ. ಇಲ್ಲಿ ರಿಸ್ಕ್ ತಗಲೇಬೇಕು. ಹಿಂಗ್ ಹೋಗ್ಲೇಬೇಕು. ಇಲ್ಲದೆ ದಾರಿಲ್ಲ, ಎಲ್ಲ ಕಲ್ಲದವ. ರಿಸ್ಕ್ ತಗೊಂಡು ಹುಷಾರಾಗಿ ಹತ್ಲೇಬೇಕು. ಅಂದ್ರೆ ಇಲ್ಲಿ ಮೆಟ್ಲ ನೋಡ್ತೀವಿ. ಹಾಗೆ ನಾವು ಮೇಲೆ ಬಂದ್ರೆ ಒಂದು ವಿಶ್ರಾಂತಿ ಮಂಟಪ ಅಥವಾ ಸೈನಿಕರ ಒಂದು ವಾಚ್ ಟವರ್ ಅಂತಾನೆ ಹೇಳ್ಬೋದು ಅವಾಗಿನ ಕಾಲದಲ್ಲಿ. ಇಲ್ಲಿಂದ ನೋಡಿದ್ರೆ ಸುತ್ತಲೂ ವ್ಯೂ ಎಲ್ಲ ಕಾಣುತ್ತೆ. ನಿಮಗೆ ಗೊತ್ತಿದ್ದಾಗೇನೆ ಸೈನಿಕರು ಯಾವ ಮೂಲೆಯಿಂದ ಬರ್ತಿದ್ರು ಅಂತಂದು ಆರಾಮಾಗಿ ನೋಡ್ಬೋದು. ಹಾಗಾಗಿನೇ ಈ ತರ ಎತ್ತರದ ಪ್ರದೇಶಗಳಲ್ಲಿ ಕೆಲವೊಂದು ವಾಚ್ ಟವರ್ನ ಕಾಣ್ತೀವಿ. ಇಲ್ಲಿ ನೋಡ್ತಾ ಹೋದ್ರೆ ಅಂಜನಾದ್ರಿ ಬೆಟ್ಟ ನೋಡ್ಬೋದು. ಆಂಜನೇಯ ಹುಟ್ಟಿದ ಸ್ಥಳ. ಪಕ್ಕದಲ್ಲೇ ತುಂಗಾಭದ್ರಾ ನದಿ. ಬರೀ ಹೋಗೋಣ, ಇನ್ನೊಂದು 10 ನಿಮಿಷ ಸನ್ರೈಸ್ ಆಗುತ್ತೆ.
ಕೆಳಗೆ ಬಿದ್ರೆ ಗೋವಿಂದ ಗೋವಿಂದ. ನನ್ಗೆ ಇಂಥಲ್ಲೆಲ್ಲ ಹೋಗಕ್ಕೆ ಬಹಳ ಭಯ. ಹಂಗಾಗಿ ನಮ್ಮಂತ ದೇವ್ರ ಮಕ್ಕಳಿಗಂತಾನೆ ಒಂದು ದಾರಿ ಇದೆ. ಈ ಕಡೆ ಹೋಗ್ಲಾರ ಈ ತರ ಇದಾರಪ್ಪ. ನಾವಲ್ಲೇ ಹೋದ್ ನಾವ ಇಲ್ಲೇ ವಿಡಿಯೋ ಮಾಡಕ್ ಕುಂತೀನಿ. ನಾವಲ್ಲೇ ಊಟಲ್ಲಿ ಮೆಲ್ಕಾಸ್ ಬಾಲೆ ಇಲ್ಲಿ ಹೋಗಕ್ ಹೆದರಿಕೆ ಆದ್ರೆ ಈ ಕಡೆಯಿಂದ ಹೋಗ್ಬೋದು. ಈ ಕಡೆಯಿಂದ ಹೋಗ್ತೀನಪ್ಪ. ದೋಸ್ತ ನೀ ಆ ಕಡೆಯಿಂದ ಹೋಗಪ್ಪ. ಇಲ್ಲಪ್ಪ ನಾನು ಅಷ್ಟೇ ಜಗ್ ಈ ಕಡೆ ಬಂದ್ರೆ ಈ ಕಡೆ ಬರ್ತೀವಿ. ಸೂರ್ಯೋದಯಕ್ಕಾಗಿ ವೇಟ್ ಮಾಡುತ್ತಿರುವ ಮಾನವರು. ಹಾಗೆ ಇಲ್ಲಿ ಬಂದ್ರೆ ಒಂದು ಗುಹೆನ ನೋಡ್ತೀವಿ. ಗುಹೆಯೊಳಗೆ ಆದಷ್ಟು ಏನೂ ಇಲ್ಲ ಅನ್ಕೊಂತೀನಿ. ಏನಿಲ್ಲ, ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ರು ಅನ್ಸುತ್ತೆ. ಇದೆಲ್ಲ ಏನಿಲ್ಲ. ಹೀಗೆ ಒಳಗೆ ಬಂದ್ರೆ ಒಂದು ಗುಡಿ ಕಾಣ್ತೀವಿ. ಇಲ್ಲಿ ಒಳಗಡೆ ಶ್ರೀ ಮಾತಂಗ ವೀರಭದ್ರೇಶ್ವರ ದೇವಸ್ಥಾನ. ಹಾಗೆ ಬಂದ್ರೆ ಒಂದು ವೀರಭದ್ರೇಶ್ವರ ಮೂರ್ತಿನ ಕಾಣ್ತೀವಿ. ಯಾವ ಬರೋಣ ಈ ಸೈಡಾ? ಹೀಗೆ ವೀರಭದ್ರೇಶ್ವರ ಮೂರ್ತಿನ ನೋಡ್ತೀವಿ ಇಲ್ಲಿ. ಹಾಗೇನೆ ಇಲ್ಲಿ ಪಕ್ಕದಲ್ಲಿ ಭದ್ರಕಾಳಿ ಮೂರ್ತಿಯನ್ನು ಕೂಡ ನೋಡ್ತೀವಿ ಇಲ್ಲಿ. ಹಾಗೇನೆ ಗರ್ಭಗುಡಿಯಿಂದ ಈ ಕಡೆ ಬಂದ್ರೆ ಸುತ್ತಲೂ ವಿವೆಲ್ಲ ನೋಡ್ಬೋದು. ಈ ಕಡೆಯಿಂದ ಬಂದ್ರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದೇವಸ್ಥಾನಗಳಲ್ಲಿ ಕಲ್ಲಿಂದ ಈ ತರ ಮನೆ ಕಟ್ಟಿದ್ರೆ ಸ್ವಂತ ಮನೆ ಆಗುತ್ತೆ ಅಂತ ಕೆಲವೊಂದು ನಂಬಿಕೆಗಳು ಇರ್ತವೆ ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ. ಹಾಗಾಗಿ ಈ ತರ ಕಲ್ಲಿನ ಒಂದು ರಚನೆಗಳನ್ನ ಕಾಣ್ತಾ ಹೋಗ್ತೀವಿ. ಅಬ್ಬಬ್ಬಬ್ಬಾ, ಇಲ್ಲಿ ನೋಡು ಬಾರಿ ಕಟ್ಟನ ಮನೆ. ಅಲ್ಲೊಬ್ಬ ತಣ್ಣ ದೊಡ್ಡ ಬಿಲ್ಡಿಂಗ್ ಕಟ್ಬಿಟ್ಟನ, ಅಂಬಾನಿ ಮನೆ ಇದ್ದಂಗ. ಸುತ್ತಲೂ ಸವಿಯುತ್ತಿರುವ ಒಬ್ಬ ಪ್ರೇಕ್ಷಕ. ಹಾಯ್ ಬ್ರೋ. ಬ್ಯಾಗ್ ಎತ್ತಂದ್ರೆ ಹತ್ತಕ್ಕಾಗಲ್ಲ. ನಿನ್ನೆ ಬರ್ಬೇಕಿತ್ತ, ವ್ಯೂ ಚೆನ್ನಾಗಿತ್ತು. ಹೀಗೆ ಮೇಲೆ ಹೋಗ್ತಾ ಇದ್ರೆ ಗುಡಿ ಮೇಲೆ ಹೋಗ್ತೀವಿ. ಇದೇ ಒಂದು ಹಂಪಿಯ ಸನ್ರೈಸ್ ವ್ಯೂ. ಮಾತಂಗ ಪರ್ವತ. ಯಪ್ಪ, ಎಷ್ಟು ಜನ ಬಂದ್ರಲ್ಲ ಮರಯ. ಯಪ್ಪು.
ಈ ವ್ಯೂವ್ನ ನೋಡಕ್ಕೆ ಕಡಿಮೆ ಅಂದ್ರೂ ಒಂದು 3-4 ಸಲ ಬಂದೀನಿ. ಕೊನೆಗೆ ದೇವರು ವರ ಕೊಟ್ಟಂಗೆ ಸನ್ರೈಸ್ ವ್ಯೂ ನೋಡಿದೆ. ಸುತ್ತಲೂ ವ್ಯೂ ನೋಡ್ಬೋದು ಹೆಂಗಿದೆ. ಕೆಲವೊಂದ್ ಕಡೆ ಹಸಿರು, ಕೆಲವೊಂದ್ ಕಡೆ ಸನ್ರೈಸ್ ವ್ಯೂ. ಈ ಕಡೆಯಿಂದ ಬರುವಾಗ ನೋಡಿದ್ರಿ ದಾರಿ ಹೆಂಗ್ ಡಿಸೈನ್ ಇತ್ತು ಅಂತಂದು. ಇವಾಗ ಈ ಕಡೆಯಿಂದ ಹೋಗೋಣ. ಹಿಂಗೆ ಬಂದ್ರೆ ಇನ್ನೊಂದ್ ದಾರಿ ನೋಡ್ತೀವಿ. ಆ ಕಡೆ ಹೋಗೋಕ್ಕಿಂತ ಈ ಕಡೆ ಹೋಗೋದೇ ಬೆಟರ್ ಅನ್ಕೊಂತೀನಿ. ನೋಡ್ಬೋದು ಈ ವ್ಯೂ ಹೆಂಗ್ ಕಾಣುತ್ತೆ ಅಂತ. ದಾರಿನೂ ಕೂಡ ಹಂಗೆ ಇದೆ, ಸನ್ರೈಸ್ ಕೂಡ ಎಷ್ಟು ಚೆನ್ನಾಗಿ ಕಾಣುತ್ತೆ ಈ ಕಡೆಯಿಂದ ಹೋದ್ರೆ. ಹಾಗೆ ಇಲ್ಲೊಂದು ಸಣ್ಣ ಜರಿ ಇದೆ, ಆ ಸೌಂಡು ಕೇಳತ್ ಅನ್ಕೊಂಡಿನಿ. ಸಿಂಪಾಗಿ ಕೇಳುತ್ತ ಈ ವೆದರ್ಗೆ ಆ ಸೌಂಡು ಸ್ವರ್ಗ. ಒಂದ್ ಕಡೆ ತುಂಬಾ ಚಳಿ ಚಳಿ, ಒಂದ್ ಕಡೆ ಸನ್ರೈಸ್ ವ್ಯೂ, ಇನ್ನೊಂದ್ ಕಡೆ ನೋಡ್ತಾ ಹೋದ್ರೆ ಕಿವಿಗೆ ಇಂಪಾಗಿ ಕೇಳುವಂತ ನೀರಿನ ಸೌಂಡ್. ಮಜಾ ನೋಡು ಮಜಾ. ಆಗ್ಲೇ ಹೇಳಿದೆ ಚೆನ್ನಾಗಿದೆ ದಾರಿ ಅಂತಂದು. ಸ್ವಲ್ಪ ಇಲ್ಲಿ ಕೂಡ ಡಿಸೈನ್ ಇತ್ತು ಅಂದ್ರೆ ರಿಸ್ಕ್ ಇಲ್ಲ ಅಷ್ಟೇ, ಆರಾಮಾಗಿ ಹೋಗ್ಬೋದು. ಹಾಗೆ ನೋಡ್ತಾ ಇದ್ರೆ ಎಲ್ಲ ಬಸವಣ್ಣನ ಮೂರ್ತಿ ನೋಡ್ಬೋದು. ನಮ್ಮ ವಿಜಯನಗರ ಕಾಲದಲ್ಲಿ ಎಲ್ಲೋದ್ರೂ ಗುಡಿಗಳೇ, ಮೂರ್ತಿ ಅದೇ ಕಾಣ್ತೀವಿ ಜಾಸ್ತಿ. ಅಲ್ಲೇ ಗೊತ್ತಾಗತ್ತೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದೇವತೆಗಳಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಿದ್ರು ಅಂತ. ದಾರಿಲಿ ಬಂದ್ರೆ ಈ ಸಣ್ಣ ಒಂದು ನೀರು ಹರಿಯೋದು ಕಾಣ್ತೀವಿ ಇಲ್ಲಿ. ಹೀಗೆ ಆ ಹರಿಯ ನೀರನ್ನ ನೋಡ್ಕೊಂಡು ಅದೇ ದಾರಿಗೆ ಹೋದ್ರೆ ಧ್ಯಾನ ಮಾಡಕ್ಕೆ ಬೆಸ್ಟ್ ಪೀಸ್ಫುಲ್ ಪ್ಲೇಸ್ ಅಂತ ಹೇಳ್ಬೋದು. ಈಗ ನಾವು ಮಾರ್ನಿಂಗ್ ಹೋದ್ವಲ್ಲ ಆ ದಾರಿ ಇದು, ಈಗ ಬಂದ್ವಲ್ಲ ಈ ದಾರಿ ಇದು, ಇಲ್ಲಿಗೆ ಬಂದು ಟಚ್ ಆಗುತ್ತೆ. ನೋಡಿದ್ರಲ್ಲ ಸನ್ರೈಸ್ ವ್ಯೂನ. ನಮ್ಮ ಸುತ್ತಮುತ್ತಲ ಭಾಗದಲ್ಲಿರುವ ಗಂಗಾವತಿ ಇರ್ಬೋದು, ಹಂಪಿ ಇರ್ಬೋದು, ಕೊಪ್ಪಳ ಇರ್ಬೋದು, ಒಂದು ಬೆಸ್ಟ್ ಸನ್ರೈಸ್ ವ್ಯೂ ಜಾಗ ಅಂತಾನೆ ಹೇಳ್ಬೋದು ನಮ್ಮ ಹಂಪಿ ಮತ್ತಂಗ ಪರ್ವತ. ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಜಾಗದಲ್ಲಿ ಮತ್ತೆ ಎಲ್ಲರಿಗೂ ಸಿಗ್ತೀನಿ ಅಂತ. ಎಲ್ಲರಿಗೂ ನಮಸ್ಕಾರ.